ನಮಸ್ಕಾರ ಎಲ್ರಿಗೂ. ಇದೇ 15 ಜೂನ್ ಅಂದು ಸೋಮಾವತಿ ಅಮಾವಾಸ್ಯೆ. ಸೋಮಾವತಿ ಅಮಾವಾಸ್ಯೆ ಅಂತ ಯಾಕಂತಾರೆ ಅಂತಂದರೆ, ಸೋಮವಾರ ದಿನ ಬಂದಿರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ಇದನ್ನು ನಾವು ವಿಶೇಷ ರೀತಿಯಲ್ಲಿ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಿ ಕರಿತೀವಿ. ಈ ಅಮಾವಾಸ್ಯೆ ದಿನ ಸಂತಾನ ಪ್ರಾಪ್ತಿಗಾಗಿ ಯಾರೆಲ್ಲ ಪೂಜೆಯನ್ನು ಮಾಡ್ತಿರೋ ಅವರಿಗೆ ಸಂತಾನ ಭಾಗ್ಯ ದೊರೆಯುವಂಥ ಒಂದು ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಒಂದು ರೂಢಿ ಇದೆ. ಸೊ ಹಾಗಾಗಿ ಯಾರೆಲ್ಲ ಸಂತಾನಗೋಸ್ಕರ ನೀವು ಒಂದು ಪೂಜೆ ಮಾಡ್ತಾಯಿದ್ರೆ ಈ ಒಂದು ಅಮಾವಾಸ್ಯೆ ದಿನ ನಿಮ್ಮ ಸಂತಾನ ಸಲುವಾಗಿ ಆ ಶಿವನಲ್ಲಿ ನೀವು ಪ್ರಾರ್ಥನೆ ಮಾಡೋದನ್ನು ಮರಿಬೇಡಿ. ಏನು ಮಾಡ್ಕೋಬೇಕು ಅವತ್ತಂತಂದಾಗ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆಯನ್ನು ಏರಿಸಿ 108 ಬಾರಿ ಓಂ ನಮಃ ಶಿವಾಯ ಅನ್ನುವಂಥ ಒಂದು ಮಂತ್ರವನ್ನು ಪಠನೆ ಮಾಡಿ ಶಿವನ ಆರಾಧನೆ ಮಾಡೋದರಿಂದ ನಿಮಗೆ ಎಲ್ಲ ರೀತಿಯ ಭಾಗ್ಯಗಳ ಜೊತೆಗೆ ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ಒಂದು ರೂಢಿ ಇದೆ. ಸೊ ಹಾಗಾಗಿ ಇದೇ ಒಂದು ಸೋಮವಾರ ದಿನ ಬೆಳಗ್ಗೆ ಶಿವನ ಆರಾಧನೆ ಮಾಡಿ, ಶಿವನ ಸ್ತುತಿಯನ್ನು ಪಠನೆ ಮಾಡಿ, ಶಿವನಿಗೆ ಅಭಿಷೇಕವನ್ನು ಮಾಡಿ, ಬಿಲ್ವಪತ್ರೆಯನ್ನು ಏರಿಸಿ ಶಿವನ ಪಾತ್ರೆಗೆ ನೀವು ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಮತ್ತು ಸಂತಾನ ಭಾಗ್ಯವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನೆಲ್ಲ ಮಾಡಿಕೊಂಡ್ರೂ ಕೂಡ ನಿಮಗೆ ಸಂತಾನ ಆಗ್ತಾ ಇಲ್ಲ ಅಂತಂದಾಗ, ಮತ್ತು ಬಾಲಗೋಪಾಲನ ಪೂಜೆಯನ್ನು ಮಾಡೋದು ಕೂಡ ತುಂಬ ವಿಶೇಷವಾದಂಥ ಒಂದು ದಿನ. ಸೊ ಅವತ್ತು ನೀವು ಬಾಲಗೋಪಾಲನ ಕೂಡ ಪೂಜೆ ಮಾಡಿ ಸಂತಾನ ಪ್ರಾಪ್ತಿ ನಿಮಗೆ ಆದಷ್ಟು ಬೇಗ ಆಗಲಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೋ, ಯಾರಿಗೆಲ್ಲ ಸಂತಾನ ಭಾಗ್ಯಕ್ಕೆ ಕಾಯ್ತಾ ಇದ್ದಾರೋ ಅವರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನು, ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರ ವಿಶೇಷದ ಮಾಹಿತಿಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ.